ನಿರ್ದೇಶನದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ನಟನೆಯ ಕೆಡಿ ಸಿನಿಮಾ ರಿಲೀಸ್ ಆಗಿದೆ. ಇತ್ತೀಚೆಗೆ ಎಲ್ಲರೂ ಕೂಡ ಒಂದು ವಿಚಾರ ಗಮನಿಸಿದ್ದೀರಾ? ಸೀರಿಯಲ್ ಆಗ್ಲಿ, ಸಿನಿಮಾ ಆಗ್ಲಿ, ಆಕ್ಟರ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ ಬ್ಯಾಡ್ ಕಮೆಂಟ್ ಗಳನ್ನ ನೋಡಿರ್ತಾರೆ, ಅದನ್ನ ಫೇಸ್ ಮಾಡಿರ್ತಾರೆ. ಆದ್ರೆ ಅದರಿಂದ ಅವರಿಗೂ ಕೂಡ ನೋವಾಗುತ್ತೆ ಅನ್ನೋದನ್ನೇ ಕಮೆಂಟ್ ಮಾಡುವವರು ಮರೆತು ಹೋಗಿರ್ತಾರೆ. ಅದೇನು ಸೋಷಿಯಲ್ ಮೀಡಿಯಾ ಜಮಾನದ ಕ್ರೇಜ್ ಹೆಚ್ಚಾದಷ್ಟು ಇಂತಹ ಕಮೆಂಟ್ ಗಳ ಹಾವಳಿಯು ಹೆಚ್ಚಾಗ್ತಾ ಇದೆ. ಇದೀಗ ಅಂತಹ ಮನಸ್ಥಿತಿ ಇರುವವರಿಗೆ ಪ್ರೇಮ್ ಮಗ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನ ಶೋಮ್ಯಾನ್ ನಿರ್ದೇಶಕ ಜೋಗಿ ಪ್ರೇಮ್ ಸಿನಿಮಾ ಅಂತಂದ್ರೆ ಅಲ್ಲಿ ಅದ್ದೂರಿತನ, ವಿಭಿನ್ನ ಪ್ರಚಾರ ಮತ್ತು ಭಾರಿ ನಿರೀಕ್ಷೆಗಳಿರುವುದು ಸಹಜ. ಆದ್ರೆ ಇತ್ತೀಚೆಗೆ ಅವರ ಕೆಡಿ ದಿ ಡೆವಿಲ್ ಸಿನಿಮಾ ಸರ್ಸೆ ಸರ್ಸೆ ಸೆರ್ಗಾ ಸರ್ಸೆ ಹಾಡಿನಿಂದ ಭಾರಿ ವಿವಾದಕ್ಕೀಡಾಗಿತ್ತು. ರಿಲೀಸ್ಗೂ ಮೊದಲೇ ಸಿನಿಮಾದ ಬಗ್ಗೆ ಟೀಕೆಗಳು ವ್ಯಕ್ತವಾಗಿದ್ವು. ಒಂದ್ ಕಡೆ ಸಿನಿಮಾ ತಡವಾಯಿತು ಎಂಬ ಕಾರಣಕ್ಕೆ ಕೆಲವರು ಟೀಕಿಸಿದ್ರು, ಇನ್ನು ಕೆಲವರು ಪ್ರೇಮ್ ಅವರ ಮೇಕಿಂಗ್ ಶೈಲಿಯನ್ನ ಪ್ರಶ್ನಿಸಿದ್ರು. ಆದ್ರೆ ಇದೀಗ ಈ ಎಲ್ಲಾ ಟೀಕೆಗಳಿಗೆ ಪ್ರೇಮ್ ಮತ್ತು ರಕ್ಷಿತಾ ದಂಪತಿಯ ಪುತ್ರ ಸೂರ್ಯ ಖಡಕ್ ಆಗಿ ರಿಪ್ಲೈ ನೀಡಿದ್ದಾರೆ. ಈ ಸಿನಿಮಾಗೋಸ್ಕರ ತುಂಬಾ ದಿನ ಕಾದಿದ್ವಿ, ಫೈನಲಿ ತುಂಬಾ ಖುಷಿ ಇದೆ. ಅಯ್ಯೋ, ಎಷ್ಟೋ ಜನ ಬೈಕೊಂಡಿದ್ದಾರೆ, ಎಷ್ಟೋ ಜನ ಹೊಗಳಿದ್ದಾರೆ, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ. ತೆಗಳಿರೋರ್ಗೆ ತಪ್ಪಾಗಿ ಮಾತನಾಡೋದು ಎಲ್ಲ ಏನಿಲ್ಲ. ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಯಾರ್ಯಾರು ಕೆಟ್ಟದಾಗಿ ಮಾತನಾಡ್ತಿದ್ದೀರೋ ಅವರಿಗೆಲ್ಲ ಇದು ರಿಪ್ಲೈ ಅಂತ ಹೇಳೋಕೆ ಇಷ್ಟ ಪಡ್ತೀನಿ. ಕೆಡಿ ಓಡುತ್ತೆ, ಇನ್ಮೇಲೆ ಎಲ್ಲ ಚೆನ್ನಾಗಿ ಆಗುತ್ತೆ. ಅಪ್ಪ ಯಾವತ್ತೂ ಅವರಿಗೋಸ್ಕರ ಅಂತ ಸಿನಿಮಾ ಮಾಡಲ್ಲ. ಹೀರೋ ಅಥವಾ ಅವರ ಡೈರೆಕ್ಷನ್ ಟೀಮ್ಗೆ ಆಗಿರಬಹುದು ತುಂಬಾ ಕಷ್ಟಪಟ್ಟಿದ್ದಾರೆ. ಸಿನಿಮಾ ತುಂಬಾ ಸಕ್ಸಸ್ ಆಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ ಅಂತ ಸೂರ್ಯ ಪ್ರೇಮ್ ಹೇಳಿದ್ದಾರೆ. ವಿಶೇಷ ಅಂದ್ರೆ ಕೆಡಿ ದಿ ಡೆವಿಲ್ ಸಿನಿಮಾ ಪ್ರೇಮ್ ರಕ್ಷಿತಾ ದಂಪತಿಯ ಪುತ್ರ ಸೂರ್ಯ ಕೂಡ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾನು ಒಂದು ಟ್ರೈ ಇರ್ಲಿ ಅಂತ ಈ ಸಿನಿಮಾದಲ್ಲಿ ನಟಿಸಿದ್ದು. ಗೂಸ್ ಬಂಪ್ಸ್ ಬರೋ ತರಹ ತುಂಬಾ ಸೀನ್ ಇತ್ತು ಅಂತ ಸೂರ್ಯ ತಮ್ಮ ಪಾತ್ರದ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ. ಸೂರ್ಯ ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೇಮ್ ಸಿನಿಮಾದಲ್ಲಿ ಒಂದೊಳ್ಳೆ ಡೈಲಾಗ್ ಮೂಲಕ ಮಗನನ್ನ ಸಿನಿಮಾಗೆ ಪಾದಾರ್ಪಣೆ ಮಾಡಿದ್ದಾರೆ. ತುಂಬಾ ಈ ವಿಚಾರ ಅದೇ ತುಂಬಾ ಖುಷಿ ಇದೆ. ತುಂಬಾ ದಿನ ಕಾದಿದ್ವಿ ಸಿನಿಮಾಗೋಸ್ಕರ. ಅಯ್ಯೋ, ಎಷ್ಟೋ ಜನ ಬೈಕೊಂಡಿದ್ದಾರೆ, ಎಷ್ಟೋ ಜನ ಹೊಗಳಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದು ಯಾರಿಗೂ ಹೊಗಳಿರೋರಿಗೆ ಏನದು ತೆಗಳಿರೋರಿಗೆ ತಪ್ಪಾಗಿ ಮಾತಾಡೋದು ಅದೆಲ್ಲ ಏನಿಲ್ಲ. ಈ ಸಿನಿಮಾ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಈ ಯಾರ್ಯಾರು ಕೆಟ್ಟದಂಗೆ ಮಾತಾಡಿದಾರೆ ಅವ್ರಿಗೆಲ್ಲ ಇದು ರಿಪ್ಲೈ ಅಂತ ಹೇಳಕ್ ಇಷ್ಟಪಡ್ತೀನಿ ಬರ್ತು ಬೇರೆ ಏನಿಲ್ಲ. ಕೆಡಿ ಓಡುತ್ತೆ, ಇನ್ಮೇಲೆಲ್ಲ ಚೆನ್ನಾಗಾಗುತ್ತೆ. ಅವ್ರು ಯಾವತ್ತು ಅವ್ರಿಗೋಸ್ಕರ ಅಂತ ಮಾಡಲ್ಲ. ಅವ್ರ ಹೀರೋಗೋಸ್ಕರ ಆಗಿರ್ಬೋದು ಅಥವಾ ಡೈರೆಕ್ಷನ್ ಟೀಮ್ಗೋಸ್ಕರ ಆಗಿರ್ಬೋದು ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ತುಂಬ ಸಕ್ಸಸ್ ಆಗಿದೆ. ಹಂಗೆ ನೀವೇ ಎಲ್ಲ ನೋಡಿದ್ದೀರಾ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಅಲ್ವಾ ಅದು? ಅಂಥ ಖುಷಿ ವಿಚಾರಕ್ಕಿಂತ ಬೇರೆ ಮಾಡಬೇಕು ಅಂತ ನಾನು ಒಂದು ಟ್ರೈ ಇರಲಿ, ಒಂದು ಹೊಸ ಟ್ರೈ. ಅಪ್ಪ ಅಮ್ಮ ಇಬ್ಬರು ಕೊಡ್ತಾರೆ. ಇಬ್ಬರು ಆ ಥರ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ. ತುಂಬ ಖುಷಿ ಆಯ್ತು. ತುಂಬ ಗೂಸ್ ಬಂಪ್ಸ್ ಬರೋ ಥರ ತುಂಬ ಸೀನ್ಸ್ ಇತ್ತು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಆಮೇಲೆ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮುಂದೆ ನೋಡೋಣ, ಈಗಲೇ ಎಲ್ಲ ಮುಂದೆ ನೋಡೋಣ. ಓದು ಎಲ್ಲ ಆದಮೇಲೆ ಎಲ್ಲ. ಥ್ಯಾಂಕ್ ಯು.